ಕಾವೇರಿ ನದಿಯಲ್ಲಿ ಮುಳುಗಿ 6 ಮಂದಿ ಸಾವನ್ನಪ್ಪಿರುವಂತಹ ವರದಿ ಈಗಷ್ಟೇ ಬರ್ತಾ ಇದೆ. ಎಲ್ಲಿ ಹೋಗಿದ್ರು, ಏನಾಯಿತು, 6 ಜನ ಸಾವನ್ನಪ್ಪುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಅನ್ನುವಂಥದ್ದನ್ನ ನೋಡೋಣ. ದರ್ಗಾಗೆ ಹೋಗಿದ್ರಂತೆ, ಆ ಸಂದರ್ಭದಲ್ಲಿ ಆಗಿದೆ ಈ ಅವಘಡ. KR ನಗರದ ಅರ್ಕೇಶ್ವರದಲ್ಲಿ ದೇಗುಲದ ಬಳಿ ನಡೆದಿರುವಂತಹ ಘಟನೆ ಇದು. ದರ್ಗಾಕ್ಕೆ ಹೋಗಿರ್ತಾರೆ ಅವರು. ಮೈಸೂರು ಜಿಲ್ಲೆಯಲ್ಲಿರುವಂಥ ಅರ್ಕೇಶ್ವರ ದೇಗುಲ. 23 ವರ್ಷದ ಯಾಸೀನ್, 30 ವರ್ಷದ ಫಾತಿಮ್, 19 ವರ್ಷದ ನಿಹಾನ್, 13 ವರ್ಷದ ಅಲೀಂ, ಹುಮಾಯೂನ್ 7 ವರ್ಷ, ಇವರೆಲ್ಲ ಸಾವನ್ನಪ್ಪಿದಂಥವರು. 6 ಮೃತದೇಹಗಳನ್ನು ಈಗ ಅಗ್ನಿಶಾಮಕ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಆಸ್ಪತ್ರೆಯ ಮುಂಭಾಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇಷ್ಟು ಜನ ಸಾವನ್ನಪ್ಪುವಂಥ ಪರಿಸ್ಥಿತಿ ಹೇಗೆ ನಿರ್ಮಾಣವಾಯಿತು? 7 ವರ್ಷದ ಹುಮಾಯೂನ್ ಅಂತೆ, ಮೋಸ್ಟ್ಲಿ ಇವನು ಚಿಕ್ಕವನು ನೀರಲ್ಲಿ ಏನಾದರೂ ಇಳಿದಿರಬೇಕು. ಅವ್ರ ರಕ್ಷಣೆಗೆ ಇನ್ನೊಬ್ಬರು ಹೋಗಿರ್ತಾರೆ, ಅವ್ರ ರಕ್ಷಣೆಗೆ ಮತ್ತೊಬ್ಬರು ಹೋಗಿರ್ತಾರೆ. ಹೀಗೆ ಒಬ್ಬರಾದ ನಂತರ ಒಬ್ಬರು ರಕ್ಷಣೆಗೆ ಹೋಗ್ಬಿಟ್ಟು ಎಲ್ಲರೂ ಕೂಡ ಇದರಲ್ಲಿ ನೀರಲ್ಲಿ ಜಲಸಮಾಧಿ ಆದ್ರಾ ಅನ್ನುವಂಥ ಪ್ರಶ್ನೆ ಇದೆ. ಸದ್ಯಕ್ಕಂತೂ ಈಗ 6 ಜನ ಸಾವನ್ನಪ್ಪಿದ್ದಾರೆ ಅನ್ನೋದಿದೆ. ಬಟ್ ಹೇಗಾಯಿತು ಈ ಅವಘಡ ಅನ್ನುವಂಥದ್ದು ಪಾಪ ಆ ಕುಟುಂಬದವರು ಆ ರೀತಿಯಾಗಿ ಸಾವನ್ನಪ್ಪಿಟ್ರೆ ಅವ್ರ ದೊಡ್ಡ ಮನೆಯಲ್ಲಿರುವಂಥವ್ರ ಪರಿಸ್ಥಿತಿ ಏನು ಇನ್ನುಳಿದಂಥವ್ರು. KR ನಗರ ಹೊರವಲಯದ ಕಾವೇರಿ ನದಿ ತೀರದಲ್ಲಿ ಸುಮಾರು 8 ಜನ ನೀರಿನಲ್ಲಿ ಈಜಾಡಲಿಕ್ಕೆ ಹೋದಾಗ ಏಕಾಏಕಿ ನೀರಿನಲ್ಲಿ ಮುಳುಗಿ ಅದರಲ್ಲಿ 6 ಜನ ಡೆತ್ ಆಗಿದ್ದಾರೆ. ಇಬ್ಬರನ್ನ ಅಲ್ಲಿ ಲೋಕಲ್ ಇದ್ದವರೆಲ್ಲ ರೆಸ್ಕ್ಯೂ ಮಾಡಿ ಅವ್ರನ್ನ ಈಗಾಗಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಈ 6 ಜನದಲ್ಲಿ ಒಬ್ಬರು ಊಟಿಯವರು ಮತ್ತೆ ಇಬ್ಬರು ಮೈಸೂರು ಮತ್ತು ಬೆಂಗಳೂರದವರು ಅಂತೇಳಿ ಮಾಹಿತಿ ಗೊತ್ತಾಗಿದೆ. ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೆ ಅಲ್ಲಿ ತನಕ ಬಂದರು ಅವರು ಏನಂತೇಳಿ ಸ್ವಲ್ಪ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಒಟ್ಟಾರೆ ಒಂದು ಘಟನೆ ಬಹಳ ದುರದೃಷ್ಟಕರವಾದದ್ದು. ಸೊ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ನಮ್ಮ ಇಲಾಖೆಯಿಂದ ಸಹಿತ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು. ಮಕ್ಕಳು ಒಬ್ಬನು 7 ವರ್ಷ, ಒಬ್ಬ ಹುಡುಗ, ಮತ್ತೆ 13-14 ವರ್ಷದ ಇಬ್ಬರು ಹುಡುಗಿಯರಿದ್ದಾರೆ. 3 ಜನ ದೊಡ್ಡವರಿದ್ದಾರೆ. ಸರಿ 6 ಜನ. ನನ್ನ ಸಹೋದ್ಯೋಗಿ ಮೈಸೂರು ಪ್ರತಿನಿಧಿ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ನಿಜಕ್ಕೂ ಕೂಡ ಬಹಳ ದೊಡ್ಡ ದುರ್ಘಟನೆ ಇದು. 6 ಜನ ಸಾವನ್ನಪ್ತಾರೆ, ಜಲಸಮಾಧಿ ಆಗ್ತಾರೆ ಅಂತಂದರೆ ಅರಗಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಏನಾಯಿತು, ಯಾತಕ್ಕೋಸ್ಕರ ಈ 6 ಜನ ನೀರಲ್ಲಿ ಸಾವನ್ನಪ್ಪುವಂಥ ಪರಿಸ್ಥಿತಿ ಆಯಿತು? ಹಾಗೆ ನೋಡಿದರೆ ನೀರು ಕೂಡ ಇಲ್ಲ, ಈಗ ಕಡಿಮೆ ಇದೆ. ಆದರೂ ಕೂಡ ಹೇಗಾಯಿತು ಈ ಅವಘಡ? ನಿಜಕ್ಕೂ ಕೂಡ ಭಾಳ ಬೇಸರದ ವಿಚಾರ ಅರುಣ್. ಇದು ಮೈಸೂರಿನ KR ನಗರ ಸಮೀಪದಲ್ಲಿ ಇರುವಂಥ ಅರ್ಕೇಶ್ವರ ದೇವಸ್ಥಾನದ ಬಳಿಯಲ್ಲೇ ಕಾವೇರಿ ನದಿಯಲ್ಲಿ ಮುಳುಗಿ ಇವತ್ತು 6 ಜನರು ಮೃತಪಟ್ಟಿರುವಂಥದ್ದು. ಒಟ್ಟು 8 ಜನರು ಮುಳುಗುವಂತಹ ಸ್ಥಿತಿಯಲ್ಲಿದ್ದು ಅದರಲ್ಲಿ ಇಬ್ಬರನ್ನು ರಕ್ಷಣೆ ಮಾಡಲಾಗಿದೆ. ಆ ಒಂದು ಅರ್ಕೇಶ್ವರ ದೇವಸ್ಥಾನದ ಸಮೀಪದಲ್ಲೇ ಒಂದು ದರ್ಗಾ ಇದೆ. ಆ ದರ್ಗಾದಲ್ಲಿ ಹಜರತ್ ಖಾದರ್ ಅವರ ಉರುಸನ್ನು ನೋಡೋದಕ್ಕೆ ಸಲುವಾಗಿ ಇವರೆಲ್ಲರೂ ಕೂಡ ಬಂದಿರುವಂಥದ್ದು. ಇವರೆಲ್ಲರೂ ಕೂಡ ಒಂದೇ ಫ್ಯಾಮಿಲಿಯವರು ಅಂತ ಹೇಳಲಾಗ್ತಾ ಇದೆ. ಇವರೆಲ್ಲರೂ ಕೂಡ ಬಂದಂಥವರು ನೀರಿಗೆ ಇಳಿದಿದ್ದಾರೆ. ಇವ್ರ ಜೊತೆಗೆ ತುಂಬ ಜನ ನೀರಿಗೆ ಇಳಿದಿದ್ದಾರೆ. ನೀವಾಗಲೇ ಹೇಳಿದಂತೆ ನೀರು ದೊಡ್ಡ ಪ್ರಮಾಣದಲ್ಲಿಲ್ಲ, ಆದರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ನೀರಿದೆ. ಆದರೆ ಒಬ್ಬರು ಮುಳುಗುವಂತಹ ಸ್ಥಿತಿಗೆ ತಲುಪಿದ್ದಾರೆ. ಆಗ ಒಬ್ಬರೊಬ್ಬರು ರಕ್ಷಣೆ ಮಾಡುವಂತಹ ಸಲುವಾಗಿಯೇ ಹೋಗಿ ಎಲ್ಲರೂ ಕೂಡ ಮೃತಪಟ್ಟಿರುವಂಥದ್ದು. ಯಾರಿಗೂ ಕೂಡ ಸರಿಯಾಗಿ ಈಜು ಬರ್ತಾ ಇರಲಿಲ್ಲ. ಪರಿಣಾಮವಾಗಿ ಈ ಒಂದು ದೊಡ್ಡ ದುರ್ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಮೂಲದವರು ಇದ್ದಾರೆ ಮತ್ತು KR ನಗರದವರು ಕೂಡ ಇದ್ದಾರೆ, ಜೊತೆಗೆ ಮೈಸೂರಿನವರು. ಅಂದರೆ ಇವರೆಲ್ಲರೂ ಕೂಡ ಒಂದೇ ದೂರದ ರಿಲೇಟಿವ್ಗಳು. ಒಂದು ಮಗು ಸೇರಿದಂತೆ ಇನ್ನು ಉಳಿದಂತಹ 5 ಜನ 20-30 ವರ್ಷದ ವಯಸ್ಸಿನವರಿದ್ದಾರೆ. ಒಟ್ಟು ಇನ್ನಿಬ್ಬರ ರಕ್ಷಣೆ ಆಗಿದೆ. ಅವ್ರನ್ನ ಈಗ ಮೈಸೂರಿನ KR ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ. ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಸದ್ಯಕ್ಕೆ ಎಲ್ಲ 6 ಜನರ ಮೃತದೇಹಗಳನ್ನು ಕೂಡ ಹೊರತೆಗೆಯಲಾಗಿದೆ. ಕುಟುಂಬಸ್ಥರ ಆಕ್ರಂದನಂತೂ ಮುಗಿಲು ಮುಟ್ತಾ ಇದೆ. ಯಾಕೆಂದರೆ 6 ಜನರು ಒಂದೇ ಕ್ಷಣದಲ್ಲಿ ಜಲಸಮಾಧಿ ಆಗಿರುವಂಥದ್ದು. ಹೆಚ್ಚು ಕಡಿಮೆ ಬಾಳಿ ಬದುಕಬೇಕಾಗಿರುವಂತಹ ಇಡೀ ಕುಟುಂಬದ 6 ಜನರು ಮೃತಪಟ್ಟಿರುವಂಥದ್ದು ನಿಜಕ್ಕೂ ಕೂಡ ಅತ್ಯಂತ ನೋವಿನ ಸುದ್ದಿ. ಅರುಣ್. ಓಕೆ KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.